ನಮಸ್ಕಾರ. ಈ ದಿವಸ ಕುವೆಂಪುರವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯದ ಆಯ್ದ 3 ಭಾಗಗಳಲ್ಲಿ ಸೆಷನ್ 42ರ ಕೈಕೆಯ ಕೋಪಗೃಹ ಪ್ರವೇಶ ಅನ್ನುವಂತಹ ಒಂದು ವಿಚಾರದ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡೋಣ. ಹಿಂದಿನ ಒಂದು ತರಗತಿಯಲ್ಲಿ ನಾವು ಕೈಕೆ ಮಂಥರೆಯ ಮಾತಿನಿಂದ ಆಕೆಯ ಮನಸ್ಸಿನಲ್ಲಿ ಆದಂತಹ ಬದಲಾವಣೆಗಳನ್ನು ಕಂಡಿದ್ವಿ. ಮಂಥರೆ ಅನೇಕ ವಿಚಾರಗಳನ್ನು ಕೈಕೆಯ ಮನಸ್ಸಿಗೆ ತುಂಬಿ ಆಕೆಯಲ್ಲಿ ರಾಮನ ಬಗ್ಗೆ ಇದ್ದಂತಹ ಪ್ರೀತಿಗೆ ಬದಲಾಗಿ ಆತನ ಬಗ್ಗೆ ಬೇರೆಯಾದಂತಹ ಒಂದು ಭಾವನೆಯನ್ನು ತುಂಬುತ್ತಾಳೆ, ದ್ವೇಷದ ಭಾವನೆಯನ್ನು. ಅದರಲ್ಲೂ ಸಹ ತನ್ನ ಮಗನಾದಂತಹ ಭರತನಿಗೆ ರಾಮನಿಂದ ಮೋಸವಾಗ್ತಾ ಇದೆ, ದಶರಥನಿಂದ ಮೋಸವಾಗ್ತಾ ಇದೆ ಅನ್ನುವಂಥ ಭಾವನೆ ಬರುವ ಹಾಗೆ ಮಂಥರೆ ಕೈಕೆಯ ಮನಸ್ಸನ್ನು ಪರಿವರ್ತನೆ ಮಾಡ್ತಾಳೆ. ಮಂಥರೆಯ ಮಾತಿನಿಂದ ಮನಪರಿವರ್ತನೆಯಾಗಿರುವಂತಹ ಕೈಕೆ ರಾಮ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ತನ್ನ ಮಗನಾಗಿರುವಂತಹ ಭರತನಿಗೆ ಪಟ್ಟವನ್ನು ಕಟ್ಟಬೇಕು ಅನ್ನುವಂತಹ ಒಂದು ಯೋಚನೆಯಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂಥೇಳಿ ದಶರಥನನ್ನು ಒಲಿಸ್ಕೋಬೇಕು, ದಶರಥನನ್ನು ಒಪ್ಪಿಸಬೇಕು ಅನ್ನುವಂತಹ ನಿರ್ಧಾರ ಮಾಡಿ ಕೋಪಗೃಹವನ್ನು ಪ್ರವೇಶಿಸ್ತಾಳೆ. ಆ ಒಂದು ಕೋಪಗೃಹವನ್ನು ಪ್ರವೇಶಿಸಿದರೆ ದಶರಥ ಬಂದು ತನಗೆ ಸಮಾಧಾನವನ್ನು ಮಾಡ್ತಾನೆ. ಆಗ ದಶರಥನಲ್ಲಿ ತನ್ನ ಇಚ್ಛೆಯನ್ನು ನಿವೇದಿಸಿಕೊಳ್ಬಹುದು ಅನ್ನುವಂತಹ ಒಂದು ಯೋಚನೆಯಲ್ಲಿ ಕೈಕೆ ಕೋಪಗೃಹವನ್ನು ಪ್ರವೇಶಿಸ್ತಾಳೆ. ದಶರಥನಿಗೆ ವಿಷಯ ಗೊತ್ತಾಗತ್ತೆ, ಕೈಕೆ ಕೋಪಗೃಹವನ್ನು ಪ್ರವೇಶಿಸಿರುವಂತಹ ವಿಷಯ. ಮೊದಲೇ ದಶರಥನಿಗೆ ತನ್ನ ಕಿರಿಯ ರಾಣಿಯಾಗಿರುವಂತಹ ಕೈಕೆಯ ಮೇಲೆ ಅಪಾರವಾದಂತಹ ಪ್ರೀತಿ. ಆಕೆ ರತ್ನದ ಮಂಚದ ಮೇಲೆ ಇಲ್ಲದೇ ಇರೋದನ್ನು ನೋಡಿದಂತಹ ರಾಜ ದಶರಥ ಬೆದರ್ತಾನೆ. ಇಲ್ಲಿ ಕುವೆಂಪುರವರು ಶಿಥಿಲೇಂದ್ರಿಯನಾದಂತಹ ರಾಜ ಅಂತ ಹೇಳಿದ್ದಾರೆ. ಅಂಥೇಳಿದ್ರೆ ಶಿಥಿಲೇಂದ್ರಿಯ ಅಂದರೆ ಇಂದ್ರಿಯಗಳ ಮೇಲೆ ನಿಗ್ರಹ ಇಲ್ಲದೆ ಇದ್ದಂಥವನು. ಯಾಕಂತೇಳಿದ್ರೆ ಮುಂದೆ ಆತ ಮಾಡುವಂತಹ ಕ್ರಿಯೆಗಳು, ಕೆಲಸಗಳು ಆತನನ್ನು ಶಿಥಿಲೇಂದ್ರಿಯ ಅನ್ನೋದನ್ನು ನಿರೂಪಿಸ್ತವೆ. ಕೈಕೆ ತನ್ನ ಅರಮನೆಯ ರತ್ನ ಮಂಚದ ಮೇಲೆ ಇಲ್ಲದೆ ಇರೋದನ್ನು ನೋಡಿದಂತಹ ದಶರಥ ಬೆದರ್ತಾನೆ. ಗಾಬರಿಯಿಂದ ಕೋಪಗೃಹದತ್ತ ಬರ್ತಾನೆ. ಆ ಕೋಪಗೃಹದಲ್ಲಿ ಚದುರಿ ಬಿದ್ದಂತಹ ನಕ್ಷತ್ರದಂತೆ ಕೆದರಿದ ಕೂದಲ ರಾಶಿ ಹರಡಿ ನೆಲದ ಮೇಲೆ ಬಿದ್ದಿದ್ದ ಕೈಕೆಯನ್ನು ನೋಡ್ತಾನೆ. ಕೈಕೆ ಕೂದಲನ್ನು ಕೆದರಿ ನೆಲದ ಮೇಲೆ ಬಿದ್ದಿರ್ತಾಳೆ. ಪ್ರೀತಿಯಿಂದ ಅವಳೆಡೆಗೆ ಧಾವಿಸಿ ಬಂದಂತಹ ದಶರಥ ಆಕೆಯನ್ನು ಅಪ್ಪಿ ಪ್ರೀತಿಯಿಂದ ಆಕೆಯನ್ನು ಸಮಾಧಾನಿಸುತ್ತಾ ಮಾತನಾಡಿಸ್ತಾನೆ, ಸವಿ ಮಾತುಗಳನ್ನು ಆಡ್ತಾನೆ. ನನ್ನ ಕಲ್ಯಾಣದ ಬೆಳಕೆ ಸುವರ್ಣ ಪ್ರೇಮ ಪಕ್ಷಿಯೇ, ಹೇಮಾಂಗಿಯೇ, ಧೂಳಿನಲ್ಲಿ ಬಿದ್ದಿರುವ ನಿನ್ನ ಕಂಡು ನನ್ನ ಕಣ್ಣುಗಳು ಸೀಯುತ್ತಿವೆ ಅಂತ ಹೇಳ್ತಾನೆ. ನನ್ನ ಪ್ರೀತಿಯ ಪತ್ನಿಯೇ, ಪ್ರೀತಿಯ ರಾಣಿಯೇ, ನೀನು ಈ ರೀತಿ ಧೂಳಿನಲ್ಲಿ ಬಿದ್ದಿರುವುದನ್ನು ನೋಡಿ ನನ್ನ ಕಣ್ಣುಗಳೇ ಸೀತಾ ಇದ್ದಾವೆ. ನಿನಗೇನು ಬೇಕಾಗಿದೆ ಹೇಳು, ನಿನ್ನ ಮನೋಭಿಲಾಷೆ ಏನು ಹೇಳು. ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ ಯಾವುದನ್ನು ಎಣಿಸದೆ ನೀನು ಏನು ಹೇಳ್ತೀಯೋ ಅದನ್ನು ಮಾಡ್ತೇನೆ. ಕೊಲೆ ಮಾಡಿಸ್ಬೇಕೆ, ನನ್ನ ಪ್ರಾಣವನ್ನೇ ಪಣವಾಗಿಡ್ತೇನೆ. ನಿನ್ನ ಅಪೇಕ್ಷೆಯನ್ನು ಹೇಳು, ಈಡೇರಿಸ್ತೇನೆ ಅಂತ ಕೇಳ್ತಾನೆ. ನೋಡಿ, ಈ ಒಂದು ಮಾತಿನಲ್ಲಿ ದಶರಥ ತಾನು ಕೈಕೆಗೆ ಎಷ್ಟರ ಮಟ್ಟಿಗೆ ಸೋತಿದ್ದ ಅನ್ನೋದನ್ನು ನಾವು ಕಾಣಬಹುದು. ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ ಒಂದನ್ನು ಎಣಿಸದೆ ನೀನು ಹೇಳಿದ್ದನ್ನು ಮಾಡ್ತೇನೆ ಅಂತ ಹೇಳ್ತಾನೆ. ಕೊಲೆನೂ ಮಾಡಿಸ್ತೇನೆ, ನನ್ನ ಪ್ರಾಣ ಪಣವಾಗಿಟ್ಟು ನಿನ್ನ ಮಾತನ್ನು ಈಡೇರಿಸ್ತೇನೆ. ಏನು ಮಾಡಬೇಕು ಹೇಳು, ನಿನ್ನ ಈ ಪರಿಸ್ಥಿತಿಗೆ ಕಾರಣವೇನು, ನಿನ್ನ ಮನೋಭಿಲಾಷೆ ಏನು,
ನಿನ್ನ ಅಪೇಕ್ಷೆ ಏನು ಹೇಳು, ನಾನು ಖಂಡಿತವಾಗಿಯೂ ಅದನ್ನು ಈಡೇರಿಸ್ತೇನೆ ಅಂತ ಕೇಳ್ತಾನೆ. ದಶರಥ ಈ ರೀತಿ ಹೇಳುವಂತಹ ಮಾತೆ ಆತನಿಗೆ ಮಹಾ ಸಂಕಷ್ಟವನ್ನು ತಂದಿಡೋದನ್ನು ಮುಂದೆ ನಾವು ಕಾಣ್ತೇವೆ. ಈ ರೀತಿ ಕೈಕೆ ದಶರಥನಿಂದ ವರಗಳನ್ನು ಪಡ್ಕೊಳ್ಳುವುದಕ್ಕಾಗಿ ರಾಮನ ಪಟ್ಟಾಭಿಷೇಕದ ಮುಹೂರ್ತದಲ್ಲಿಯೇ ರಾಮನ ಬದಲಿಗೆ ಭರತನಿಗೆ ಪಟ್ಟವನ್ನು ಕಟ್ಟುವುದಕ್ಕಾಗಿ ಕೋಪಗ್ರಹವನ್ನು ಪ್ರವೇಶಿಸಿ ತನ್ನ ಇಚ್ಛೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡ್ತಾಳೆ. ಈ ಎಲ್ಲ ವಿಚಾರಗಳ ಹಿನ್ನೆಲೆಯನ್ನು ಮರ್ಮವನ್ನು ಅರಿಯದ ದಶರಥ ಕೈಕೆಯನ್ನು ಸಮಾಧಾನಿಸುವ ಭರದಲ್ಲಿ ಆಕೆಗೆ ಮಾತುಗಳನ್ನು ಕೊಡ್ತಾನೆ. ಆ ಮಾತುಗಳೇ ಆತನಿಗೆ ನೃತ್ಯವಾಗಿ ಮುಂದೆ ಕಾಡೋದನ್ನು ನಾವು ಕಾಣ್ತೇವೆ. ಈ ರೀತಿ ಕೈಕೆಗೆ ದಶರಥ ಸೋಲ್ತಾನೆ, ಕೈಕೆ ಸೌಂದರ್ಯಕ್ಕೆ ಸೋಲ್ತಾನೆ. ಮುಂದೆ ಇದೇ ಒಂದು ಮಹಾ ವಿಪತ್ತಾಗಿ, ಮಹಾ ಸಂಕಟವಾಗಿ, ಮಹಾ ಸಂಕಷ್ಟವಾಗಿ ದಶರಥನನ್ನು ಕಾಡುತ್ತೆ.